ಜಾತ್ರೆ ಅಂತೇಳಿ ಹೇಳಿದರೆ ಸುಮ್ಮನೆ ಹಾಗೆ ಹೋಗಿ ಬರಲಿಕ್ಕಾಗ್ತದಾ? ಖಂಡಿತ ಇಲ್ಲ, ಏನಾದರೂ ಒಂದು ತಗೊಳ್ಳೇಬೇಕು. ಸೊ ನಾನು ಕೂಡ ಮೊಬೈಲ್ ಕವರನ್ನು ತಗೊಂಡೆ, 2 ಚಂದದ ಬ್ಯಾಗನ್ನು ತಗೊಂಡೆ, ಒಂದು ಮರದ ಕೀ ಚೈನನ್ನು ತಗೊಂಡೆ ಚನ್ನಪಟ್ಟಣದ್ದು. ಅದರ ನಂತರ ನನ್ನ ಫ್ರೆಂಡ್ಸ್ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಆಡ್ಲಿಕ್ಕೆ ಹೋದರು. ನಾವು ಕೂಡ ಅದನ್ನು ನೋಡಿ ಕಣ್ ತುಂಬಿಕೊಂಡ್ವಿ. ಮಟ್ಕಾ ಸೋಡವನ್ನು ಕುಡಿದೆ, ಕೆಲವೊಂದು ಬಟ್ಟೆಗಳ ಶಾಪಿಂಗ್ಗಳನ್ನು ಕೂಡ ಮಾಡಿದೆ. ಸೊ ಇದೆಲ್ಲ ನಡೆದದ್ದು 2025ರ ಸಾಂತಮಾರಿ ಅಥವಾ ಹತ್ತೂರು ಫೀಸ್ಟ್ ಅಂತೇಳಿ ಏನು ಹೇಳ್ತೇವೆ ಅದರಲ್ಲಿ. ಸೊ ಸಾಂತಮಾರಿ ಇವತ್ತು ನಿನ್ನೆಯಿಂದ ಆರಂಭವಾದದ್ದಲ್ಲ, ನಾನು ಚಿಕ್ಕವಳಿರುವಾಗಿಂದಲೂ ನಾವು ಪ್ರತಿ ವರ್ಷ ತಪ್ಪದೆ ಕೂಡ ಇಲ್ಲಿಗೆ ಹೋಗ್ತೇವೆ. ತುಂಬ ಒಂದು ಅದ್ಭುತವಾದಂಥ ಜಾತ್ರೆ, ಸ್ಟಾರ್ಟಿಂಗಿಂದ ಹಿಡಿದು ಸಾಧಾರಣ ಒಂದು 2-3 ಕಿಲೋಮೀಟರಷ್ಟು ಅಷ್ಟೊಂದು ಉದ್ದಕ್ಕೆ ಹಬ್ಬ ಒಂದು ಎನ್ವೈರ್ಮೆಂಟ್ ಅಂತೇಳಿ ಏನು ಹೇಳ್ತೇವೆ ಅದು ಇರ್ತದೆ. ಎಲ್ಲ ಕಡೆ ಸಾಲಾಗಿ ಅಂಗಡಿಯಲ್ಲಿ ಏನುಂಟು ಏನಿಲ್ಲ ಅಂತೇಳಿ ಹೇಳಿಲ್ಲ, ಎಲ್ಲ ರೀತಿಯ ಅಂಗಡಿಗಳು ಕೂಡ ಇರ್ತದೆ. ಅದೇ ರೀತಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ಈ ಒಂದು ಚರ್ಚು ಮತ್ತು ಅದರ ಆಸುಪಾಸಿನ ಒಂದು ಪರಿಸರವು ಕೂಡ ನೋಡಲಿಕ್ಕೆ ತುಂಬ ಚೆಂದ ಇರ್ತದೆ. ಸೊ ಖಂಡಿತವಾಗಿಯೂ ಹೆಚ್ಚಿನ ಒಂದು ಕಾರ್ಕಳದವರು ಇದಕ್ಕೆ ಬಂದೇ ಬರ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಏನು ಹೇಳ್ತೇವ ಅದೇ ರೀತಿ ಎಲ್ಲ ಒಂದು ಮತ ಧರ್ಮದವರು ಸಾಂತಮಾರಿಗೆ ಬರ್ತಾರೆ. ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಇದರಲ್ಲಿ ಮೇಯ್ನ್ ಅಂತೇಳಿ ಹೇಳಿದರೆ ಮೊಂಬತ್ತಿಯನ್ನು ಹಚ್ಚುವಂಥದ್ದು. ಸೊ ಅದನ್ನು ಕೂಡ ಎಲ್ಲರೂ ಕೂಡ ಹೆಚ್ಚಾಗಿ ಇಲ್ಲಿ ಮಾಡ್ತಾರೆ. ಅದರ ನಂತರ ಬಾಲಯೇಸುವಿನ ಪ್ರತಿಮೆಗೆ ನಮಸ್ಕರಿಸಿ ಅದರ ನಂತರ ಒಂದು ಜಾತ್ರೆಯನ್ನು ತಿರುಗಾಡಲಿಕ್ಕೆ ಹೋಗ್ತಾರೆ. ಒಳಗಡೆ ಚರ್ಚಿನ ಒಳಗಡೆ ಪ್ರೇಯರ್ ಎಲ್ಲ ಆಗ್ತಾಯಿತ್ತು. ಸೊ ನಾವು ಫ್ರೆಂಡ್ಸ್ಗಳೆಲ್ಲ ಬಂದಿದ್ವಿ, ನಾವೆಲ್ಲ ಸುತ್ತಾಟವನ್ನು ಆರಂಭಿಸಿದ್ವಿ. ಸೊ ಅಲ್ಲಿ ಏನೇನೆಲ್ಲ ಸಿಕ್ಕಿತ್ತು ಅಂತೇಳಿ ಹೇಳಿ ಒಂದು ಅಂಗಡಿಗಳಿತ್ತು ಅಂತೇಳಿ ಹೇಳಿ ಆ ಒಂದು ಇದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಬೆಳಿಗ್ಗಿಂದ ಇದೆ, ಹೆಚ್ಚಿನ ಶಾಲೆಗಳಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ರಜೆಯನ್ನು ಕೊಡ್ತಾರೆ. ಆದರೆ ಹೆಚ್ಚಿನವರು ಪ್ರಿಫರ್ ಮಾಡೋದು ಸಂಜೆ ಮೇಲೇ ಇಲ್ಲಿ ಬರಲಿಕ್ಕೆ. ಯಾಕಂತೇಳಿ ಹೇಳಿದರೆ ಸಂಜೆ ಮೇಲೆ ಅಂತೇಳಿ ಹೇಳಿದರೆ ವಿದ್ಯುತ್ ಅಲಂಕಾರವನ್ನು ನೋಡ್ಬೋದು, ಅದೇ ರೀತಿ ಆರಾಮದಲ್ಲಿ ತಿರುಗಾಡ್ಬೋದು. ಬೆಳಿಗ್ಗೆ ಮಧ್ಯಾಹ್ನ ಅಂತೇಳಿ ಹೇಳಿದರೆ ಕಡು ಬಿಸಿಲು. ಸೊ ಆ ಸಂದರ್ಭದಲ್ಲಿ ಬರೋಕ್ಕಿಂತ ಇದರಲ್ಲಿ ಒಳ್ಳೆಯದು ಅಂತೇಳಿ ಹೇಳಿ. ಸೊ ನಾವು ಕೂಡ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಟಾಪ್ ಸಿಗ್ತದ ಅಂತೇಳಿ ಹೇಳೆಲ್ಲ ಹುಡುಕಿದ್ವಿ. ಸೊ ಅಂಥದ್ದೇನು ಇದು ಸಿಗಲಿಲ್ಲ ನನಗೆ. ಮತ್ತೊಂದು ಚೂಡಿದಾರದ್ದು ಒಂದು ಟಾಪನ್ನು ನಾನು ತೊಗೊಂಡೆ. ಹೆಚ್ಚಾಗಿ ಯಾವ ಸಂತೆ ಜಾತ್ರೆಗೆ ಹೋದರೂ ಕೂಡ ಒಂದು ಇಯರಿಂಗ್ ತೊಗೊಳ್ಳದೆ ನಾನು ಖಂಡಿತ ಬರುವುದೇ ಇಲ್ಲ. ಸೊ ಈ ಸಾರಿ ಕೂಡ ಒಂದು ಜುಮ್ಕಾವನ್ನು ನಾನು ತೊಗೊಂಡೆ. ಎಲ್ಲಿ ನೋಡಿದ್ರೆ ಇಂಥ ಚಂದದ ಒಂದು ಇಯರ್ ರಿಂಗ್ಸ್ ಎಲ್ಲ ಇತ್ತು. ಅದರ ನಂತರ ಮೊಬೈಲ್ ಕವರ್ ಒಂದು ಬೇಕು ಅಂತೇಳಿ ಹೇಳಿ ನಂದೊಂದು ರಿಯಲ್ಮಿ ಮೊಬೈಲ್ ಲಾಸ್ಟ್ ಟೈಮ್ ನನಗೆಲ್ಲೂ ಸಿಕ್ಕಿರಲಿಲ್ಲ ನಮ್ಮ ಜಾತ್ರೆಯ ಸಂದರ್ಭದಲ್ಲಿ. ಸೊ ಇಲ್ಲಿ ನಾನು ಹುಡುಕಿದೆ, ಕಡೆಗೂ ನನಗೊಂದು ಒಳ್ಳೆಯ ಫೋನ್ ಕವರ್ ಸಿಕ್ಕಿತ್ತು, ಅದನ್ನು ನನ್ನ ಮೊಬೈಲಿಗೆ ಹಾಕಿದೆ. ಸೊ ಒಂದು ಹೊಸತಾಗಿ ಒಂದು ಆಯ್ತದು. ಅದರ ನಂತರ ಎಲ್ಲಿ ನೋಡಿದ್ರು ಬಲೂನು, ಕೈ ಬಳೆ, ಸರ, ಪೀಪಿ ಅಂತೇಳಿ ಹೇಳಿ ಎಲ್ಲ ಕಡೆ ಒಂದು ಜಾತ್ರೆ ಅಥವಾ ಸಂತೆ ಅಂತೇಳಿ ಏನು ಹೇಳ್ತೇವೆ ಅದರದ್ದೊಂದು ಮಿನುಗು ನೋಟ ಅಂತೇಳಿ ಹೇಳಿ ಏನು ಹೇಳ್ತೇವೆ ಅದಿತ್ತು. ಅದರ ರೀತಿ ಚಿಪ್ಸ್, ಐಸ್ ಕ್ರೀಮ್, ಅದೇ ರೀತಿ ಚರ್ಮುರಿ, ಸ್ವೀಟ್ ಕಾರ್ನ್, ಸಿಹಿ ತಿಂಡಿ, ಗೋಬಿ ಮಂಚೂರಿ, ಬೇರೆ ಬೇರೆ ರೀತಿಯ ಹೋಟೆಲ್ಗಳು, ಪಾನಿಪುರಿ, ಭೇಲ್ಪುರಿ, ಹಬ್ಬ ಒಂದೆರಡಲ್ಲ ಬೇಕಾದಷ್ಟು ಇದಿತ್ತು. ಸುತ್ತಾಡಲಿಕ್ಕೆ ಬೇಕಾದಷ್ಟು ಸುತ್ತಾಡ್ಬೋದು. ಅದರ ನಂತರ ಏನೇನು ನಿಮ್ಗೆ ಇಷ್ಟ ಉಂಟು ಅದನ್ನೆಲ್ಲ ತಿನ್ಬೋದು. ಸೊ ನಾವು ಸುಮಾರು ಸುತ್ತಾಡಿದ್ವಿ. ಅದರ ನಂತರ ಒಂದು ಬಾಯಿಗಾಯಿತು ಏನಾದರೂ ಒಂದು ಕುಡಿಯುವ ಅಂತೇಳಿ ಹೇಳಿ ಒಂದು ಮಟ್ಕಾ ಸೋಡಾ, ಲಾಸ್ಟ್ ಟೈಮ್ ಸಹ ಟ್ರೈ ಮಾಡಿದ್ದೆ, ಒಳ್ಳೆಯದಾಗಿತ್ತು ಅಂತೇಳಿ ಹೇಳಿ ಮಸಾಲ ಮಟ್ಕಾ ಸೋಡಾ ಇದನ್ನು ಟ್ರೈ ಮಾಡಿದೆವು. ತುಂಬ ಅದ್ಭುತವಾಗಿತ್ತು. ಸೊ ಒಂದು ಅಂತೇಳಿ ಹೇಳಿ ನಾವು ಫಸ್ಟಿಗೆ ಎಣಿಸಿದ್ದು, ಮತ್ತು 2 ಮಟ್ಕಾ ಸೋಡಾವನ್ನು ತಗೊಂಡು ಅದನ್ನು ತಿಂದ್ವಿ. ಸಾಫ್ಟ್ ಟೀ ಇತ್ತು, ಒಳ್ಳೊಳ್ಳೆ ಒಂದು ಐಟಮ್ಸ್ ಕೂಡ ಇತ್ತು, ಬೇರೆ ರೀತಿಯ ಹೋಟೆಲ್ಸ್ಗಳಿತ್ತು. ನಮಗೆ ಬಹಳಷ್ಟು ಫ್ರೆಂಡ್ಸ್ಗಳು, ಅದೇ ರೀತಿ ನನ್ನ ಸ್ಟೂಡೆಂಟ್ಸ್ಗಳು, ರಿಲೇಟಿವ್ಸ್ ಹೀಗೆ ಅಂತೇಳಿ ಹೇಳಿ ಬಹಳಷ್ಟು ಜನ ಎಲ್ಲ ಸಿಕ್ಕಿದ್ರು. ನೋಡಲಿಕ್ಕೆ ಒಂಥರ ಚೆಂದ. ನೀವು ತಗೊಳ್ಳೋದಿಲ್ವಾ ಅಥವಾ ಒಂದು ವಿಂಡೋ ಶಾಪಿಂಗ್ ಅಂತೇಳಿ ಏನು ಹೇಳ್ತೇವೆ ಅದಾದರೂ ಮಾಡಲಿಕ್ಕೆ ಖಂಡಿತ ಒಮ್ಮೆ ಬಂದೇ ಬರಬೇಕು. ಫಸ್ಟಿಗೆ ನಾವೆಲ್ಲ ಚಿಕ್ಕರೋಗಿ 1-2 ದಿನ ಇರ್ತಾಯಿತ್ತು ಈ ಒಂದು ಸಾಂತಮಾರಿ. ಅದರ ನಂತರ 3 ದಿನ ಆಯಿತು. ಈಗ 5 ದಿನಗಳ ಕಾಲ ಜನರಿಗೆ ಹೋಗಿ ಇದರ ಒಂದು ಖುಷಿಯನ್ನು ಪಡ್ಕೊಳ್ಬೋದು.
ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೂ ಅದ್ಭುತವಾಗಿತ್ತು. ನಾನು ಮಾತ್ರ ಎಷ್ಟೋ ವರ್ಷಗಳ ಮೊದಲೇ ಶಪಥ ಹಾಕಿದ್ದೆ, ಒಮ್ಮೆ ನನಗೊಂದು ಕೊಲಂಬಸ್ಸಲ್ಲಿ ಕೂತು ನನಗೆ ಸಾಕಾಗಿತ್ತು. ಅದರ ನಂತರ ನಾನು ಯಾವುದರಲ್ಲೂ ಕೂತ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿ ಪ್ರತಿಜ್ಞೆನ ಮಾಡಿದ್ದೆ. ಸೊ ಆ ಪ್ರತಿಜ್ಞೆನ ಈ ಸಾರಿ ಕೂಡ ಪಾಲಿಸಿದ್ದೇನೆ. ಆದರೆ ಯಾರೆಲ್ಲ ಹೋಗ್ತಾರೋ ಅವರಿಗೆಲ್ಲ ಹೋಗಲಿಕ್ಕೆ ಬಿಟ್ಟು ಅವರ ಫೋಟೋವನ್ನು ವೀಡಿಯೋವನ್ನು ತೆಗಿತಾ ನಿಂತಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರ ಹತ್ರ ಮಾತಾಡ್ತಾ ಹಾಯ್ ಹೇಳ್ತಾ ಇಲ್ಲೇ ನಿಂತಿದ್ದೆ. ತುಂಬ ಖುಷಿಯಾಯಿತು. ಸೊ ನನ್ನ ಜೊತೆ ಮತ್ತೊಬ್ಬಳು ಗೆಳತಿ ಕೂಡ ನನ್ನದೇ ಸ್ವಲ್ಪ ಕಂಪೆನಿ ಇಟ್ಟು ನಾವು ಅಲ್ಲಿ ಹತ್ರ ಮಾತಾಡ್ತಾ ನಿಂತಿದ್ವಿ. ಸೊ ನಾನು ಆ್ಯಕ್ಚುಲಿ ಹೇಳಬೇಕಾದ್ರೆ ನಾನೊಂದು ಸ್ವಲ್ಪ ನನಗೆ ಇಂಥದ್ರಲ್ಲಿ ಸ್ವಲ್ಪ ಹೆದರಿಕೆ, ನೋಡಲಿಕ್ಕೆ ಖುಷಿ ಆಗ್ತದೆ, ಹಾಗಾಗಿ ನಿಂತು ನಾನು ಇದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೆ. ಹೇಳಿದರು ಈ ಬಾರ ಹೋಗುವ ಅಂತೇಳಿ ಹೇಳಿ. ನಾನು ಹೇಳಿದೆ ಲಕ್ಷ ಕೊಟ್ಟರು ನಾನಂತೂ ಬರೋದಿಲ್ಲ ಅಂತೇಳಿ ಹೇಳಿ. ಇಷ್ಟೆಲ್ಲ ಸೋಡಾ ಐಸ್ ಕ್ರೀಮ್ ಅದು ಇದು ಚರ್ಮುರಿ ಎಲ್ಲ ತಿಂದಾದ್ಮೇಲೆ ಇದರಲ್ಲಿ ಕೂತ್ಕೊಂಡು ತಲೆ ಸುತ್ತಿ ವಾಂತಿ ಆಗುವಂಥ ವ್ಯಾಪಾರ, ಹಾಗಾಗಿ ಅದು ಬೇಡವೇ ಬೇಡ ಅಂತೇಳಿ ಹೇಳಿ ನಾನು ಕೂತ್ಕೊಳ್ಳಲಿಲ್ಲ. ಬಟ್ ಅವರಿಗೆ ಉಮೇದಿತ್ತು, ಅವರು ಹೋಗಿ ಬಂದರು. ಅದರ ನಂತರ ಇದನ್ನೇ ಕೊಲಂಬಸ್ ಅಂತೇಳಿ ಹೇಳುವಂಥದ್ದು ನೋಡಿ ಎಷ್ಟೊಂದು ಹೇಗೆ ಹೋಗ್ತಾ ನಾನು ಲಾಸ್ಟ್ ಟೈಮ್ ಕೂತ್ಕೊಳ್ಳುವಾಗ ಕಾರ್ನರಲ್ಲಿ ಕೂತ್ಕೊಂಡಿದ್ದೆ, ನಂಗೆ ಐಡಿಯಾವೇ ಇಲ್ಲ. ಅದನ್ನು ನೋಡುವಾಗ ದೂರದಿಂದ ಅಷ್ಟೊಂದು ಅಂದಾಜು ಆಗೋದಿಲ್ಲ ಈ ರೀತಿ ಆಗ್ತದೆ ಅಂತೇಳಿ ಹೇಳಿ. ನೋಡಿ ಇದೊಂದು ನೋಡಿ ಮತ್ತೊಂದು 360 ಡಿಗ್ರಿಯೂ ತಿರುಗುತ್ತದೆ. ಅಪ್ಪ, ಇದರಲ್ಲಿ ಕೂತವರು ನಿಜಕ್ಕೂ ಧನ್ಯ ಅಂತೇಳಿ ಹೇಳ್ಬೋದು. ಒಂದು ದೊಡ್ಡ ಅವಾರ್ಡನ್ನೇ ಅವರಿಗೆ ಕೊಡ್ಬೋದು. ಅಂಥ ಒಂದು ಸಾಹಸಿಗಳು ಅಂತೇಳಿ ಹೇಳ್ತೇನೆ ನಾನು. ಸೊ ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯ ರೈಡ್ಸ್ ಎಲ್ಲ ಇತ್ತು. ನಾವು ಮೊದಲು ಸಾಂತಮಾರಿಗೆ ಬರೋದಂತೇಳಿ ಹೇಳಿದ್ರು, ಒಂದು ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಹಿಡ್ಕೊಂಡು ಹೋದರೆ ಇವಳು ಸಾಂತಮಾರಿಗೆ ಹೋಗಿದ್ದಾಳೆ ಅಂತೇಳಿ ಹೇಳಿ ಅರ್ಥ ಬರ್ತಾ ಇತ್ತು. ಸೊ ನರ್ಸರಿ ಇತ್ತು, ಚಂದ ಹೂಗಳು ಇತ್ತು. 2 ಬ್ಯಾಗನ್ನು ಕೂಡ ನಾನು ತಗೊಂಡೆ, ವೈಟ್ ಮತ್ತು ಬ್ಲೂ ಕಲರಿದ್ದು. ಗೊಂಬೆಗಳಿತ್ತು, ಬೇರೆ ಬೇರೆ ರೀತಿಯ ಮಡಿಕೆಗಳಿತ್ತು, ಪಾಟ್ಸ್ಗಳಿತ್ತು. ಚನ್ನಪಟ್ಟಣದ ಬೊಂಬೆ, ಇದು ನನಗೆ ತುಂಬ ಇಷ್ಟ ಆಯ್ತು ಆಯಿತಾ, ಭಾರಿ ಒಳ್ಳೆಯದಿತ್ತು. ನಾನೊಂದು ರೈತರ ಒಂದು ಬೊಂಬೆ, ಅದೇ ರೀತಿ ಒಂದು ಮರದ ಒಂದು ಕೀ ಚೈನನ್ನು ತಗೊಂಡೆ. ಅವರು ಹೇಳಿದರು ಒಳ್ಳೆ ವ್ಯಾಪಾರ ಇತ್ತು ನಮಗೆ ಲಾಸ್ಟ್ ಟೈಮ್, ಹಾಗಾಗಿ ಈ ಸರಿ ಹಾಕಿದ್ದೇವೆ ಅಂತೇಳಿ. ಇದರಲ್ಲಿ ವಿಸಿಲ್ ಕೂಡ ಹಾಕ್ಬೋದು. ಸೊ ಅದ್ಭುತವಾಗಿತ್ತು ಟೋಟಲಿ. ಸುಮಾರೆಲ್ಲ ಶಾಪಿಂಗ್ ಮಾಡಿದ್ವಿ, ತಿರುಗಾಡಿದ್ವಿ, ಬಹಳಷ್ಟು ಜನ ಸಿಕ್ಕಿದ್ರು, ಖುಷಿಯಾಯಿತು. ಓಕೆ, ಸಿಗೋಣ ಮತ್ತೆ, ಬಾಯ್ ಬಾಯ್.